ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಪೂಜ್ಯ ದೇವೇಗೌಡರ ಆಶೀರ್ವಾದದೊಂದಿಗೆ ಕುಮಾರಣ್ಣವರ ಮಾರ್ಗದರ್ಶನದೊಂದಿಗೆ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ನಮ್ಮ ಶಾಸಕರುಗಳು, ಮಾಜಿ ಮಂತ್ರಿಗಳು, ನಮ್ಮ ಎಲ್ಲ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾಳೆ ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೂ 3 ದಿವಸಗಳ ಕಾಲ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇ ದಿವಸದಲ್ಲಿ ಬೈರ್ಮಂಗಲದಿಂದ ಬಿಡದಿವರೆಗೂ ಸುಮಾರು 9 ಕಿಲೋಮೀಟರ್ ಮೊದಲನೇ ಹಂತದ ಪಾದಯಾತ್ರೆಯನ್ನು ಆಗ್ತದೆ. ಎರಡನೇ ದಿವಸ ಬಿಡದಿಯಿಂದ ನೈಸ್ ರೋಡ್ ಜಂಕ್ಷನ್ವರೆಗೂ ಎರಡನೇ ದಿವಸದ ಪಾದಯಾತ್ರೆ ಆಗ್ತದೆ. ಮೂರನೇ ದಿವಸದ ಪಾದಯಾತ್ರೆ ನೈಸ್ ರೋಡಿಂದ ಹಿಡಿದು ಬೆಂಗಳೂರಿನ ಸಿಟಿಯ ಫ್ರೀಡಂ ಪಾರ್ಕ್ವರೆಗೂ ಮೂರನೇ ದಿವಸದ ಪಾದಯಾತ್ರೆಯನ್ನು ಮಾಡಿ ಅಲ್ಲಿ ಒಂದು ದಿವಸ ಬೆಳಗಿನಿಂದ ಸಂಜೆವರೆಗೂ ಇದರ ವಿರುದ್ಧ ಒಂದು ಪ್ರತಿಭಟನೆಯನ್ನು, ಧರಣಿಯನ್ನು ಮಾಡಿ ನಾವು ವಿಧಾನಸೌಧದ ಮುತ್ತಿಗೆಯನ್ನು ಹಾಕುವಂಥ ಕೆಲಸ ನಮ್ಮ ಪಕ್ಷದ ವತಿಯಿಂದ ನಾವೇನು ಇವತ್ತು ತೀರ್ಮಾನ ಮಾಡಿ ನಾಳೆ ಪಾದಯಾತ್ರೆ ಹೊರಟಿದ್ದೇವೆ. ತಾವೆಲ್ಲರೂ ಬನ್ನಿ, ಸಹಕಾರ ನೀಡಿ. 500 ದಿವಸಗಳಿಂದ ರೈತರು ಬೀದಿಲಿ ಬಿದ್ದಿದ್ದಾರೆ. ಅವರ ಗೋಳನ್ನು, ಅವರ ಕಷ್ಟವನ್ನು ಕೇಳುವಂಥದ್ದಿಲ್ಲ. ಈ ಸರ್ಕಾರಕ್ಕೆ ಕಣ್ಣು, ಕಿವಿ, ಮೂಗು ಏನೂ ಇಲ್ಲ. ಎಲ್ಲ ಪಂಚೇಂದ್ರಗಳು ಮುಚ್ಚೋಗಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಅವರನ್ನು ಎಚ್ಚರಿಸಬೇಕು. ಈ ಪ್ರತಿಭಟನೆಯ ಮೂಲಕ, ಈ ಪಾದಯಾತ್ರೆ ಮೂಲಕ ಈ ಯೋಜನೆಯನ್ನ ಕೈ ಬಿಟ್ಟು ರೈತರನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡಿ ಅಂತೇಳಿ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಈ ಪಾದಯಾತ್ರೆಯನ್ನ ನಮ್ಮ ನಾಯಕರು ಹಮ್ಮಿಕೊಂಡಿದ್ದಾರೆ. ತಮ್ಮ ಸಹಕಾರ ಎಲ್ಲ ಯಾರೆಲ್ಲ ಭಾಗಿಯಾಗ್ತಾರೆ? ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಎಲ್ಲ ನಾಯಕರುಗಳು ಇದರಲ್ಲಿ ಭಾಗಿಯಾಗ್ತಾರೆ. ಮೊದಲನೇ ದಿವಸಕ್ಕೆ ಚಾಲನೆಯನ್ನ ನಮ್ಮ ನಾಯಕರಾದಂಥ ಕೇಂದ್ರದ ಸಚಿವರಾದಂಥ ಕುಮಾರಣ್ಣವರು ಬೈರ್ಮಂಗಲಕ್ಕೆ ಬಂದು ಮೊದಲನೇ ದಿವಸದ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. ಎರಡನೇ ದಿವಸದ ಪಾದಯಾತ್ರೆಯನ್ನು ಬಿಡದಿನಲ್ಲಿ ಪೂಜ್ಯ ದೇವೇಗೌಡರು ಕೂಡ ಬಂದು ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಮೂರನೇ ದಿವಸದ್ದು ಕೂಡ ನಮ್ಗೆ ಅದೇ ರೀತಿ ಬೇರೆ ಇನ್ನೊಬ್ರು ಯಾರಾದ್ರೂ ಹಿರಿಯ ಜೀವಿಗಳನ್ನು, ಸಾಹಿತಿಗಳನ್ನು ಅಥವಾ ಸ್ವಾತಂತ್ರ್ಯ ಹೋರಾಟಗಾರನ್ನ ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರನ್ನ ಯಾರನ್ನ ಕರೆಸಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಮೂರನೇ ದಿವಸ ಕೂಡ ಚಾಲನೆಯನ್ನು ತೆಗೆದುಕೊಂಡು ಈ 3 ದಿವಸಗಳ ಪಾದಯಾತ್ರೆಯನ್ನು ಬಹಳ ಶಾಂತಿಯುತವಾಗಿ ನಮ್ಮ ಕೂಗು ವಿಧಾನಸೌಧವನ್ನು ಮುಟ್ಲಿಕ್ಕೆ, ಮುಖ್ಯಮಂತ್ರಿಗಳನ್ನ ಮುಟ್ಲಿಕ್ಕೆ ನಾವು ಈ ಪ್ರಯತ್ನ ಪಡ್ತಾ ಇದ್ದೀವಿ. ಇದರಲ್ಲಿ ಯಶಸ್ವಿಯನ್ನು ಫಸ್ಟ್ 30 ಒಟ್ಟು ಎಷ್ಟು ಕಿಲೋಮೀಟರ್? ಫಸ್ಟ್ ಟೈಮ್ 9 ಅಂತ ಹೇಳಿದ್ರಿ, ಮತ್ತೆ ಸೆಕೆಂಡ್ ಥರ್ಡ್ ಎಷ್ಟು ಇರುತ್ತೆ, ಹೇಗೆ ಸರ್? ಟೋಟಲ್ ಮೊದಲನೇ ದಿವಸ 9 ಕಿಲೋಮೀಟರ್ ನಾವು ಪಾದಯಾತ್ರೆ ಮಾಡ್ತೇವೆ. ಎರಡನೇ ದಿವಸ ಸುಮಾರು 16 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೇವೆ. ಉಳಿದಂತ ಸುಮಾರು 15ರಿಂದ 16 ಕಿಲೋಮೀಟರ್ ಸಿಟಿನಲ್ಲಿ ಪಾದಯಾತ್ರೆಯನ್ನ ಮಾಡೋರಿದ್ದೇವೆ. ಈ 3 ದಿವಸಗಳಲ್ಲಿ ಸುಮಾರು 37 ಕಿಲೋಮೀಟರ್, 38 ಕಿಲೋಮೀಟರ್ ಈ ಪಾದಯಾತ್ರೆಯನ್ನು ಕ್ರಮಿಸ್ತೇವೆ. ಸಿಟಿಗೆ ಅನುಮತಿ ಸಿಕ್ಕಿಲ್ಲ ಅನ್ನುವಂಥದ್ದು ಸರ್. ಬೆಂಗಳೂರು ಬಾರ್ಡರ್ ನಾವೀಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟಂತ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳಿಗೆ ಪರ್ಮಿಷನ್ ಅನ್ನು ಕೇಳಿದ್ದೇವೆ. ಸೊ ಪರ್ಮಿಷನ್ ಅನ್ನು ಕೊಡ್ತಾರೆ. ನಾವು ಶಾಂತಿಯುತವಾಗಿ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನಮ್ಗೆ ಅನುಮತಿ ಸಿಗುತ್ತೆ. ಸಿಟಿ ಒಳಗೆ ಸರ್ ಪ್ರೊಟೆಸ್ಟ್ ಮಾಡೋದಕ್ಕಾಗಲಿ, ಪಾದಯಾತ್ರೆ ಮಾಡೋ ರೆಸ್ಟ್ರಿಕ್ಷನ್ ಇದೆ. ಸೊ ಓನ್ಲಿ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಮಾಡಬೇಕು. ಮತ್ತು ನೀವು ಹೇಗೆ ಮಾಡ್ತೀರಿ, ಹೇಗೆ ಸರ್? ನಾವು ಅವ್ರು ಏನು ಹೇಳಿದ್ದಾರೆ, ಫ್ರೀಡಂ ಪಾರ್ಕಲ್ಲಿ ನೀವು ಪಾದಯಾತ್ರೆ ಮಾಡಿ ಅಂತ, ಫ್ರೀಡಂ ಪಾರ್ಕ್ವರೆಗೂ ನೀವು ಪಾದಯಾತ್ರೆ ಮಾಡಿ ಅಂತ ನಾವೇನು ಕೇಳಿದ್ದೀವಿ. ಇಲ್ಲ, ನೀವು ಸಿಟಿ ಲಿಮಿಟಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ನೋಡೋಣ ನಮ್ಮ ಪ್ರಯತ್ನ ಎಲ್ಲಿವರೆಗೂ ಸಾಕ್ತದೆ, ಎಲ್ಲಿವರೆಗೂ ನಾವು ಪಾದಯಾತ್ರೆಯನ್ನು ಕ್ರಮಿಸ್ಬೋದು ಅಂತೇಳಿ ಅವರು ನಮಗೆ ಪರ್ಮಿಷನ್ ಕೊಡ್ತಾರೋ ಅಲ್ಲಿವರೆಗೂ ನಾವು ಸರ್. ಇದು ಪ್ರಾಯಶ್ಚಿತ ಯಾತ್ರೆ ಅಂತೇಳಿ ಹೋರ್ಡಿಂಗ್ಸ್ಗಳನ್ನು ಹಾಕ್ತಾ ಇರುವಂಥದ್ದು ದೊಡ್ಡ ದೊಡ್ಡದಾಗಿ ನೋಡಿದೆ. ಈ ಕಾಂಗ್ರೆಸ್ ಸರ್ಕಾರದ ಈ ಸಣ್ಣತನದ, ಈ ಧೂರ್ತ ಕ್ರಿಯೆಗೆ ನಾವು ಯಾವ ಭಾಷೆಯಲ್ಲಿ ಅವ್ರಿಗೆ ವಾಪಸ್ ಮಾತನಾಡಬೇಕು ಅಂತ ಭಾಷೆನೇ ಪದನೇ ಇಲ್ಲ. ನಮ್ಮ ರೈತ ಹೆಣ್ಣುಮಕ್ಕಳು, ರೈತ ಮುಖಂಡರುಗಳು, ನಿಜವಾದ ರೈತರುಗಳೆಲ್ಲ ಯಾವ್ಯಾವ ರೀತಿ ಭಾಷೆನ ಉಪಯೋಗಿಸ್ಬೇಕು ಎಲ್ಲ ಭಾಷೆ ಇದ್ದಾವೆ. ಏನೇನು ಕೈಗೆ ತಗೋಬೇಕು ಎಲ್ಲ ತಗೊಂಡಾಗಿದೆ. ಇನ್ನೂ ನಾಚಿಕೆ, ಮಾನ, ಮರ್ಯಾದೆ ಇಲ್ದಿರ್ತಕ್ಕಂಥ ಈ ಅಗೌರವಿತ ಈ ಸರ್ಕಾರಕ್ಕೆ ನಾವೇನು ಹೇಳಬೇಕು ಅಂತ ಗೊತ್ತಿಲ್ಲ. ಇವ್ರಿಗೇನಾದ್ರೂ ಇವ್ರು ಹೋರಾಟ ಮಾಡ್ಕೊಂಬಂದ್ರು, ನಾವೇನಂತ ಹೇಳ್ಬೇಕಾಯ್ತು? ಇವ್ರು ಪಾದಯಾತ್ರೆ ಮಾಡಿದಾಗ ಮೇಕೆದಾಟು ಯಾರಿಗೋಸ್ಕರ ಮಾಡಿದ್ರು? ಮೇಕೆದಾಟು ಪಾದಯಾತ್ರೆ ಮಾಡಿದಟ್ಕೇನೆ ಮೇಕೆದಾಟು ಕಟ್ಬಿಟ್ರ? ನಮಗೆ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ, ಪಾದಯಾತ್ರೆ ಮಾಡೋಕ್ಕೆ ಅವಕಾಶ ಇದೆ. ಪ್ರಾಯಶ್ಚಿತ್ತ, ಹೌದು, ನಾವು ಪ್ರಾಯಶ್ಚಿತ್ತ ಪಡ್ತೀವಿ.
ಹೌದು ನಮ್ ತಪ್ಪಾಗ್ಬಿಟ್ಟದಂತ ಪ್ರಾಯಶ್ಚಿತ್ತ ಪಡ್ತಾರೆ. ಇವ್ರೇನ್ ಪಡ್ತಾರೆ? ಇವ್ರಿಗೇನಿದೆ? 2028ಕ್ಕೆ ಇವ್ರು ಶವಯಾತ್ರೆ ಮಾಡ್ತಾರೆ. ಕಾಂಗ್ರೆಸ್ನವ್ರದ್ದು ಶವಯಾತ್ರೆ ಈ ರಾಜ್ಯದ ಜನ ಮಾಡಕ್ ರೆಡಿ ಇದ್ದಾರೆ. ಇಡೀ ರಾಜ್ಯ ಸರ್ಕಾರ ಶವಯಾತ್ರೆಯನ್ನ ಮಾಡ್ಬೇಕಾಗ್ತದೆ. ಮಾಡ್ತಾರೆ 28ಕ್ಕೆ, ಜನ ಕಾಯ್ತಾವ್ರೆ. ಬೆಳಗ್ಗೆ ಚುನಾವಣೆ ನಡೆದ್ರು ಇವ್ರು ಶವಯಾತ್ರೆ ಆಗ್ತದೆ. ಪ್ರಾಯಶ್ಚಿತ್ತ ಇವಾಗ ಯಾರು ಪಟ್ಕೋಬೇಕು? ಯಾರು ಇವತ್ತು ಅವತ್ತು ಯಾವ್ಯಾವ ಯಾತ್ರೆ ಮಾಡ್ಬೇಕಾರೆ, ಯಾರ್ಯಾರು ತೀರ್ಥಯಾತ್ರೆಗೆ ಹೋಗ್ತಾರೆ, ಯಾರ್ಯಾರು ಶವಯಾತ್ರೆಗೆ ಹೋಗ್ತಾರೆ ಅಂತ ಜನ ತೀರ್ಮಾನ ಮಾಡ್ತಾರೆ. ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಇವರು ರೂವಾರಿಗಳು ಕುಮಾರಸ್ವಾಮಿ ಅವರು ಆ ಪಾಪವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಇದು ನೋಡಿ, ನಾ ಪಾಪ ಕಳ್ಕೊತೀವೋ, ಕರ್ಮ ಕಳ್ಕೊತೀವೋ, ಇಲ್ಲ ಪಾಪ ಕಟ್ಕೋತೀವೋ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ಪಾಪ ನೀವೇನ್ ಪಾಪ 500 ದಿನ ಆಗೋದಲ್ಲ, ನೀವು ಪಾಪ ಕಟ್ಕೋತಾ ಇದ್ದೀರಲ್ಲ. 500 ದಿನ ಆಗೋದಲ್ಲ. ಮಿನಿಸ್ಟರ್ ಬಾಲಕೃಷ್ಣ ಅವ್ರು ಬಂದು ಬೈರ್ಮಂಗ್ಳಕ್ಕೆ ಅವರ ಪಾಪ ಕಟ್ಕೊಂಡವ್ರಂತೆ. ಅವ್ರ ಪಾಪ ತೊಳ್ಕೊಳ್ಳಿ ಫಸ್ಟು. ಪಾಪ ಅಲ್ಲಿ ಇಡೀ ಹೆಣ್ಣು ಮಕ್ಳು ಇವ್ರಿಗೆ ಶಾಪ ಹಾಕೋರಲ್ಲ, ಫಸ್ಟ್ ಹೋಗಿ ಎಲ್ಲ ಯಾವ್ಯಾವ್ದು ದೇವಸ್ಥಾನಗಳಿಗೆ ಹೋಗ್ಬೇಕು, ತೀರ್ಥಯಾತ್ರೆಗೆ ಹೋಗ್ಬೇಕು, ಎಲ್ಲ ಹೋಗ್ಬಿಟ್ಟು ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಪಾಪ ಕಳ್ಕೊಂಡ್ ಬರ್ಲಿ. ಅವರೆಲ್ಲ ಪಾಪ ಕಳ್ಕೊಬೇಕಾಗಿರೋದು. ಸಿಟಿ ಒಳಗೆ ಪಾದಯಾತ್ರೆ ಮಾಡೋಕೆ ಅವಕಾಶ ಮಾಡ್ಕೊಡ್ತಾರೆ ಸಚಿವರು ಹೇಳ್ತಿರುವಂಥದ್ದು ಸರ್ಕಾರದ ಪಾರ್ಟ್ ಅವರು. ಅಂದರೆ ಪರ್ಮಿಷನ್ ತಾವು ಕೇಳ್ತಿದ್ರಿ, ಮಾಡ್ಕೊಡಕ್ಕೆ ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ, ಪ್ರಾಯಶ್ಚಿತ್ತ ಅವ್ರು ಕಳ್ಕೊಬೇಕು ಅನ್ನೋದು ಕೂಡ ಹೇಳ್ತಿದ್ದಾರೆ. ಮಾಡ್ಲಿ, ಫಸ್ಟು ಅವಕಾಶ ಮಾಡ್ಕೊಡ್ಲಿ. ಪ್ರಾಯಶ್ಚಿತ್ತ ಯಾರು ಅಂತ ಜನ ತೀರ್ಮಾನ ಮಾಡ್ತಾರೆ. ಯಾರು ಪ್ರಾಯಶ್ಚಿತ್ತಕ್ಕೆ ಅಂತ. ಕುಮಾರಸ್ವಾಮಿ ಅವರು ಅಕ್ವೈರ್ ಮಾಡಿ ಏನೋ ಟೌನ್ಶಿಪ್ ಮಾಡ್ತೀನಿ ಅಂತ ಬಂದ್ರು, ಲ್ಯಾಂಡ್ ಅಕ್ವಿಷನ್ ಮಾಡ್ಲಿಲ್ಲ. ಅವತ್ತು ಅಲ್ಲೇ ಕೈ ಬಿಟ್ಟು ಹೋಗಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವ್ರು ಮಾತನಾಡಿದ್ದಾರೆ. ಇವ್ರದೇ ವರದಿ, ಇವರೇ ಕಾಗೋಡು ತಿಮ್ಮಪ್ಪನವ್ರ ಕೈಲಿ ವರದಿ ಮಾಡಿಸಿದ್ರು, HK ಪಾಟೀಲ್ ಅವ್ರ ಕೈಲಿ ವರದಿ ಮಾಡಿಸಿದ್ರು. ಇವ್ರ ವರದಿಲಿ ಏನಿದೆ? ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ದಾರೆ ಕುಮಾರಣ್ಣ? ಅಸೆಂಬ್ಲಿನಲ್ಲಿ ಏನ್ ಕಮಿಟ್ ಆದ್ರು? ಅವತ್ತು ಇವ್ರದ್ದು UPA ಗೌರ್ಮೆಂಟು SEZ ಗಳು ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರು. SEZ 5 ಬೆಂಗಳೂರು ಎಲ್ಲೆಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಇದೆ ಅದ್ರ ಸುತ್ತ 5 ಟೌನ್ಶಿಪ್ಗಳು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದಲ್ಲೂ UPA ಗೌರ್ಮೆಂಟ್ ಹೇಳಿದ್ದು. ಅವತ್ತು ಕೂಡ ಕುಮಾರಸ್ವಾಮಿಯವರು ನಾನು ಹೋಗಿದ್ದು ತಪ್ಪು ಅಂತೇಳಿ ಅವತ್ತೇ ಪ್ರಾಯಶ್ಚಿತ್ತಕ್ಕೋಸ್ಕರ ಈ ಯೋಜನೆಯನ್ನ ಕೈ ಬಿಟ್ಟಿರೋದು ಅಸೆಂಬ್ಲಿನಲ್ಲಿ. ಅದು ಈ ರಾಜ್ಯದ ದೇವಸ್ಥಾನದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಂಡವ್ರೆ. ಇವತ್ತು ಪಾದಯಾತ್ರೆ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಂಡಿಲ್ಲ. ನಿಮ್ಮ ಈ ಪಾಪದ ಕೆಲಸ, ಈ ಪಾಪದ ಕೆಲಸ ಮಾಡ್ತಾ ಇದ್ದೀರಲ್ಲ. ರೈತರಿಗೆ ಕಣ್ಣಿಗೆ ಮಣ್ಣೆರ್ಚಿ ಅಗಲದೊರಗಡೆ 33,000 ಕೋಟಿ ದುಡ್ಡು ಕೊಟ್ಟಿದ್ದೀರಲ್ಲ. ನೀವ್ ಯಾವ ಪಾಪಕ್ಕೆ ಹೋಗ್ತೀರಾ? ನಿಮ್ಗೆ ಎಲ್ಲಿದೆ ಪಾಪ ಕಳ್ಕೊಳ್ಳೋ ಜಾಗ ಎಲ್ಲೈತೆ? ಅದಕ್ಕೆ ನಾನು ಹೇಳಿದ್ದು 28ಕ್ಕೆ ಇವರೆಲ್ಲ ಶವಯಾತ್ರೆಗಳಲ್ಲಿ ತಯಾರಿ ನಡೀತಾ ಇದೆ, ಜನ ಮಾಡ್ತಾರೆ. ಹೆಚ್ಚು ಕಮ್ಮಿ ರೈತರು ಇವತ್ತು 500 ದಿನ ಹೆಚ್ಚು ಕಾಲಗಳ ಕಾಲ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರುವಂತ ನಿಮ್ಗೆಲ್ಲ ಗೊತ್ತಿದೆ. ಅದು ವಿಶೇಷವಾಗಿ ಮಾಧ್ಯಮ ಸ್ನೇಹಿತರು ಇವತ್ತು ದೇಶ ನೋಡೋಗಿ ಇವಾಗೆಲ್ಲ ಮಾಧ್ಯಮದಲ್ಲಿ ಬಿತ್ತರಿಸಿದ್ದೀರಾ. ಬೈರಮಂಗಲದಿಂದ ಇವತ್ತು 3 ದಿನಗಳ ಪಾದಯಾತ್ರೆ ವಿಧಾನಸೌಧ ಮುಖ್ಯಾಕವರೆಗೂ ಕೂಡ ಹೋರಾಟ ಮಾಡಬೇಕು ಅಂತೇಳಿ ಈ ದಿವಸ ತೀರ್ಮಾನ ಮಾಡಿ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಈ ಸರ್ಕಾರಕ್ಕೆ ಅನುಕೂಲ ಮಾಡ್ಕೊಂಡು ರೈತರನ್ನ ಬೀದಿಗೆ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಹೊರಟಿದ್ದಾರೆ. ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸುವಂಥ ಕೆಲಸನ ಈ ರಾಜ್ಯ, ಈ ದೇಶದಲ್ಲಿ ರೈತರು ಎದುರಾಕೊಂಡು ಯಾರೂ ಉಳಿದಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯ ಜನ, ವಿಶೇಷವಾಗಿ 5 ತಾಲೂಕಿನ ಜಿಲ್ಲೆಯ ಜನ 3 ದಿನಗಳ ಪಾದಯಾತ್ರೆಗೆ ಯಶಸ್ವಿಯಾಗಿ ಬಂದು ಎಲ್ಲ ತಾವಳೆ ನಿಂತು ಪಾದಯಾತ್ರೆ ಇವತ್ತು ಮೊದಲನೇ ದಿನ 8 ಕಿಲೋಮೀಟರ್, 2ನೇ ದಿನ 16 ಕಿಲೋಮೀಟರ್, 3ನೇ ದಿನ 15-16 ಕಿಲೋಮೀಟರ್, ಹೆಚ್ಚು ಕಮ್ಮಿ 38 ಕಿಲೋಮೀಟರ್ ಕಾಲ ಇವತ್ತು ಪಾದಯಾತ್ರೆಯನ್ನು ಮಾಡಬೇಕು. ಈ ಕೆಟ್ಟ ಸರ್ಕಾರದ ವಿರುದ್ಧ ಇವತ್ತು ರೈತರು ಹೋರಾಟವನ್ನು ಮಾಡಬೇಕು. ಯಾಕಂದರೆ ಒಳ್ಳೆ ರೀತಿಯಲ್ಲಿ ಹೋದ್ರೆ ಇವತ್ತು ಅವರು ಭೂಮಿನ ಬಿಟ್ಕೊಡೋ ವ್ಯವಸ್ಥೆ ಇರಲಿಲ್ಲ. ಎಲ್ಲ ಸಾಂಕೇತಿಕವಾಗಿ ಹಿಂದೆನೂ ಕೂಡ ಇವತ್ತು ಅವ್ರಿಗೆ ಮನವಿಯನ್ನು ಮಾಡಿದ್ವಿ. ಒಂದು ಅರ್ಥ ಮಾಡ್ಕೊತಾರೆ, ರೈತರನ್ನ ಬೀದಿಗೆ ತಳ್ಳುವಂಥದ್ದು ಬೇಡ, ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗೋದಿಲ್ಲ ಅನ್ನೋ ದೃಷ್ಟಿಲಿ ಯೋಚನೆ ಮಾಡಿ ಕೈ ಬಿಡ್ತಾರೆ ಅನ್ನೋ ದೃಷ್ಟಿಲಿ ಯೋಚನೆ ಮಾಡಿದ್ವಿ. ಒಂದು ಸಾಂಕೇತಿಕವಾಗಿ ಒಂದು ನಿಖಿಲಣ್ಣ ಮತ್ತು ಮಂಜಣ್ಣವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆಯನ್ನು ಕೂಡ ನಮಗೆಲ್ಲ ಗೊತ್ತಿರುವಂಥದ್ದು ಮಾಡಿದ್ವಿ. ಆದರೂ ಕೂಡ ಅವರು ಬಂಡತನವನ್ನು ಬಿಟ್ಟಿಲ್ಲ. ಆ ಬುದ್ಧಿ ಕಲಿಸ್ಲಿಕ್ಕೆ ಇವತ್ತು 3 ದಿನಗಳ ಪಾದಯಾತ್ರೆಯನ್ನು ಇವತ್ತು ಮಾಡಬೇಕು ಅಂತೇಳಿ ನಮ್ಮ JDS ಪಕ್ಷದ ಮುಖಂಡರುಗಳ ನೇತೃತ್ವ, ವಿಶೇಷವಾಗಿ ದೇವೇಗೌಡರ ಆಶೀರ್ವಾದ, ಕುಮಾರಣ್ಣವರ ಮಾರ್ಗದರ್ಶನ, ನಮ್ಮ ಯುವ ನಾಯಕರ ನಿಖಿಲಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸಬೇಕು. ಯಾಕೆಂದರೆ ಇಷ್ಟಕ್ಕೆ ಬಿಟ್ಟರೆ ಇವರು ಇನ್ನೂ ಅನಾಹುತಗಳನ್ನು ಈ ರಾಜ್ಯದಲ್ಲಿ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವು ತೀರ್ಮಾನ ಮಾಡಿರುವಂಥದ್ದು. ಹೆಚ್ಚು ಕಮ್ಮಿ ಪ್ರತಿದಿನವೂ ಕೂಡ 15,000 ರಿಂದ 20,000 ಜನ
ಇವತ್ತು ವಿಶೇಷವಾಗಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಿಂದ ವಿಶೇಷವಾಗಿ ರಾಜ್ಯದ ಜನ ಬರುವಂಥದ್ದು ನಾವು ಅದನ್ನು ನಿರೀಕ್ಷೆ ಇಟ್ಟಿಲ್ಲ. ವಿಶೇಷವಾಗಿ ಇದು ನಮ್ಮ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ, ನಮ್ಮ ರೈತರ ಮರ್ಯಾದೆ ಪ್ರಶ್ನೆ, ನಮ್ಮ ಪಕ್ಷದ ಮರ್ಯಾದೆ. ಇವತ್ತು ಈ ರಾಜ್ಯದಲ್ಲಿ ನೋಡ್ತಾ ಇರುವಂಥದ್ದು JDS ದೇವೇಗೌಡರು ಅಂದರೆ ರೈತರ ಪಕ್ಷ, ರೈತರ ಪಾರ್ಟಿ. ಈ ರೈತರಿಗೋಸ್ಕರ ಹೋರಾಟವನ್ನು ಮಾಡಬೇಕು ಅಂತೇಳಿ ಇವತ್ತು ಬೀದಿಗಿಳಿದಿರುವಂಥದ್ದು. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುತ್ತೆ. ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ. ಹಾಗಾಗಿ ನಮ್ಮ ಜಿಲ್ಲೆಯ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ 3 ದಿನಗಳ ಪಾದಯಾತ್ರೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಿಮ್ಮ ಮೂಲಕ ಮನವಿಯನ್ನು ಮಾಡ್ತೇವೆ.